ದೇಶದ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸೋದು ಇಬ್ರು. ಒಬ್ಬ ಅನ್ನನ ಬೆಳೆಯುವಂತ ರೈತ, ಮತ್ತೊಬ್ಬ ರೈತ ಬೆಳೆದಂತ ಅನ್ನನ ಜನಗಳಿಗೆ ಸೇರಿಸುವಂತ ಡ್ರೈವರ್ಗಳ ಬದುಕು ಎಷ್ಟು ಕಷ್ಟ ಇರುತ್ತೆ ಅಂತಂದ್ರೆ ಅದು ಭಾರತದಲ್ಲಾಗಿರ್ಬೋದು ಅಥವಾ ಚೈನಾದಲ್ಲಾಗಿರ್ಬೋದು ಅಷ್ಟೇ ಕಷ್ಟ ಇರುತ್ತೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ನೋಡಿ, ಇದು ಚೈನಾದಲ್ಲಿರ್ತಕ್ಕಂಥ ಒಂದು ಪಾರ್ಕಿಂಗ್ ಲಾಟಲ್ಲಿ ಡ್ರೈವರ್ಗಳು ತಮ್ಮ ಗಾಡಿಗಳನ್ನ ತಂದು ನಿಲ್ಲಿಸ್ಕೊಂಡಿರೋದು. ಇಷ್ಟು ದೊಡ್ಡ ಗಾಡಿಗಳನ್ನ ಪಾಪ ಅವರು ಪ್ರಾಣನ ಒತ್ತೆ ಇಟ್ಟು ನಮಗೋಸ್ಕರ, ನಮಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನ ಸೇರಿಸ್ಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇರ್ತಾರೆ. ಹಾಗಾದರೆ ಚೈನಾದಲ್ಲಿ ಡ್ರೈವರ್ಗಳ ಬದುಕು ಹೆಂಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಊಟಕ್ಕೆ ಅಂತ ಒಂದು ಬ್ರೇಕ್ ಹಾಕಿದ್ವಿ. ಅದ್ರ ಮಧ್ಯದಲ್ಲಿ ಇದೊಂದು ಪಾರ್ಕಿಂಗ್ ಲಾಟು. ಈ ಪಾರ್ಕಿಂಗ್ ಲಾಟು ಎಸ್ಪೆಷಲಿ ಲಾರಿ ಅವ್ರಗಳಿಗೆ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಲಾರಿ ಅವ್ರುಗಳೆಲ್ಲ ಆರಾಮಾಗಿ ಬಂದು ಇಲ್ಲಿ ಪಾರ್ಕ್ ಮಾಡ್ಕೊಂಡು ವಿಶ್ರಾಂತಿ ತಗೊಂಡು ಹೋಗ್ತಾರೆ. ಇನ್ನೂ ಒಂದೇನು ಅಂತಂದರೆ, ಇಲ್ಲಿ ಲಾರಿ ಡ್ರೈವರ್ಗಳ ಜೊತೆ ಅವರ ವೈಫ್ಗಳು ಕೂಡ ಬಂದು ಲಾರಿನಲ್ಲೇ ಪಾಪ ಜೀವನ ಮಾಡ್ತಾರೆ. ಸೊ ಅದು ಹೆಂಗಿರುತ್ತೆ ಅಂತಂದರೆ, ಹಲೋ, ನಾನು ಬರ್ಬೋದಾ ಅಲ್ಲಿ ಒಂದ್ಸಲ ಒಳಗಡೆ ನೋಡ್ಬೋದಾ? ಒಂದ್ಸಲ ಎಸ್, ಒಳಗಡೆ ಹೋಗಿ ನೋಡೋಣ ಇರಿ ಲಾರಿ ಒಳಗಡೆ ಹೆಂಗಿದೆ ಅಂತ. ಆ್ಯಕ್ಚುಲಿ ನೋಡಿ, ಲಾರಿ ಅವರ ವೈಫ್, ಲಾರಿ ಡ್ರೈವರ್ ಅವ್ರ ವೈಫ್ ಒಳಗಡೆ ಇದ್ದಾರೆ. ತೆಗೆದ್ರು ಶಿಶೆ ನೋಡಿ, ಲಾರಿ ಒಳಗಡೆ ಬಂದೆ. ಇವರು ಅವರ ವೈಫು, ಗಂಡ ಡ್ರೈವರು. ಸೊ ಅವರು ಪಾರ್ಕ್ ಹಾಕ್ಬಿಟ್ಟು ಮಲಗಿದ್ದಾರೆ. ಆ ಮಲಗಿರೋ ಗ್ಯಾಪಲ್ಲಿ ತನ್ನ ಗಂಡನನ್ನು ನೋಡ್ಕೊತಾ ಇದ್ದಾರೆ. ಸೊ ಡ್ರೈವರ್ಗಳ ಬದುಕು ಚೈನಾದಲ್ಲಿ ಬಂದರೂ ಇದೇ ಥರ ಇದೆ ನೋಡಿ. ಇಲ್ಲೇ ಅಡುಗೆ ತಿಂಡಿ ಎಲ್ಲ ಇಲ್ಲೇ ಮಾಡ್ಕೋತಾರೆ, ಊಟ ಅಡುಗೆ ಎಲ್ಲ ಇಲ್ಲೇ ಮಾಡ್ಕೋತಾರೆ ನೋಡಿ. ಕಲ್ಲಂಗಡಿ ಹಣ್ಣು ಮತ್ತು ತಿನ್ನೋ ಪದಾರ್ಥ, ನೀರು ಎಲ್ಲನೂ ಕೂಡ ಇಲ್ಲೇ ಇಟ್ಕೊಂಡಿದ್ದಾರೆ. AC ಇದೆ. ಅವ್ರ ಜೊತೆ ಒಬ್ಬರೇ ಇದ್ದು ಹೋಗ್ಬಾರ್ದು ಅಂತೇಳಿ ಗಂಡನ ಜೊತೆ ಇವರೆಲ್ಲ ಬಂದು 3 ತಿಂಗಳಾಯ್ತಂತೆ ಲೋಡೆಲ್ಲ ತೊಗೊಬಂದು. ಸೊ ಗಂಡನ ಜೊತೆ ಇದ್ದು ಸಪೋರ್ಟಿವ್ ಆಗಿರ್ತಾರೆ. ಥ್ಯಾಂಕ್ ಯು, ನೀವು ನಿಮ್ಮ ಗಂಡನ ಜೊತೆ ಇದ್ದು ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಎ ವುಮೆನ್ ಅಂತಾರಲ್ಲ, ಅದನ್ನು ನಾನು ಇಲ್ಲಿ ನೋಡಿದೆ. ಶಶೆ, ಥ್ಯಾಂಕ್ ಯು, ಬಾಯ್. ಒಬ್ಬ ಗಂಡನಿಗೆ ಒಬ್ಬ ಹೆಂಡತಿ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅನ್ನೋದನ್ನು ಈ ಸಿಸ್ಟಮ್ನ ನೋಡಿ ಕಲ್ತ್ಕೋಬಹುದು. ಅಯ್ಯಪ್ಪ ದೇವ್ರೇ, ಒಂಚೂರು ಮಿಸ್ ಮಾಡಿದರೆ ಬೀಳಿಸ್ಬಿಡ್ತಿದ್ದಲ್ಲ ಅಣ್ಣ. ಯಾರು ನೋಡಿಲ್ಲ. ಸೊ ಅವರು ನೋಡಿ ಎಷ್ಟೆಲ್ಲ ಕಷ್ಟ ಇದೆ ಪ್ರಪಂಚ. ಡ್ರೈವರ್ಗಳು ಬದುಕು ಅಷ್ಟು ಸಾಮಾನ್ಯ ಅಲ್ಲ, ತುಂಬಾ ಕಷ್ಟ ಇದೆ. ಸೊ ಖುಷಿ ಆಯಿತು ನನಗಂತೂ. ಕೊನೆಯದಾಗಿ ಎಲ್ಲರೂ ಹೇಳೋಣ, ಡ್ರೈವರ್ಗಳಿಗೆ ಒಂದು ಸಲಾಮ್. ಇವರು ಇನ್ನೊಬ್ಬರು ಡ್ರೈವರು, ಚೈನಾದ ಮತ್ತೊಬ್ಬರು ಡ್ರೈವರ್ ಜೊತೆ ಬಂದಿದ್ದೀನಿ. ಸೊ ನೋಡಿ ಈ ಥರ ಇದೆ. ಇವ್ರು ನೋಡಿ, ಇಲ್ಲಿ ಫುಡ್ಡು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಊಟ ಇದೆ, ಅದಾ? ಸೂಪರ್. ಮತ್ತೆ ಇಲ್ಲಿ ಬಿಸಿನೀರು ಇಟ್ಕೊಂಡಿದ್ದಾರೆ, ಅಡುಗೆ ಇವರೇ ಮಾಡ್ಕೋತಾರೆ. ಮತ್ತೆ ನಾನು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದೆ ನೋಡಿ, ದೇಶ ಯಾವುದೇ ಆದ್ರೂ ನಾವು ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅಂತಾರಲ್ಲ, ಅದು ಎಲ್ಲ ಕಡೆ ಇದೆ. ಎಕ್ಸಾಂಪಲ್ ನೋಡಿ, ನಾನು ನಿಮಗೆ ಹಳೆ ವಿಡಿಯೋಗಳಲ್ಲಿ ಹೈವೇಗಳಲ್ಲಿ ನಾವು ನಿಂತ್ಕೋಬೇಕಾದ್ರೆ ಒಂದು ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳು ಎಲ್ಲ ಸಿಗ್ತಾಯಿತ್ತು ಗೊತ್ತಾ. ಅಂದರೆ ಶ್ರೀಮಂತರದ್ದು ಅವರ ನಿಲ್ಸ್ಕೊಳ್ಳೋಂಥ ಜಾಗ ಅವುಗಳೆಲ್ಲ ಲಕ್ಸುರಿಯಾಗಿದೆ. ಆದರೆ ಬಡ ಡ್ರೈವರ್ಗಳು ಬಂದು ನಿಲ್ಸ್ಕೊಳ್ಳೋಂಥ ಜಾಗ ನೋಡಿ ಹೆಂಗಿದೆ ಅಂತ. ಎಲ್ಲ ಗಲೀಜು, ಒಂದು ಟಾಯ್ಲೆಟ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಏನಿಲ್ಲ. ಕುರಿ ಸತ್ತು ಬಿದ್ದಿದೆ, ಅಸಹ್ಯವಾಗಿದೆ ಪಾಪ. ಇಲ್ಲೇ ಪಬ್ಲಿಕ್ಕಲ್ಲೇ ಟಾಯ್ಲೆಟ್ ಮಾಡ್ಕೊತಾರೆ. ಇದೇ ಅಲ್ವಾ ಬಡವರು ನ್ಯಾಯ, ಶ್ರೀಮಂತರಿಗೂ ನ್ಯಾಯ. ದೇಶ ಯಾವುದಾದ್ರೇನು ನಾವು ಶ್ರೀಮಂತರಾಗಬೇಕು ಅನ್ನೋದನ್ನು ಕಲ್ತ್ಕೋಬೇಕಾಗತ್ತೆ. ಓ ಚೈನಾ ಮೇಡಮ್ ಜಿ, ನಿಹಾವ್. ನಾನು ಕರ್ನಾಟಕದಲ್ಲಿ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ, ಈ ಥರ ಏನು ರೆಕ್ಕೆಗಳನ್ನ ತಗೊಂಡು ಹೋಗ್ಬೇಕಾದ್ರೆ ಎಸ್ಕಾರ್ಟ್ ವೆಹಿಕಲ್ಲು ಹಿಂದೆ ಮುಂದೆ ಇರಬೇಕು ಅಂತ. ಬಟ್ ನಾನು ಅಲ್ಲೆಲ್ಲೂ ಎಸ್ಕಾರ್ಟ್ ವೆಹಿಕಲ್ಗಳನ್ನ ನೋಡ್ತಿರ್ಲಿಲ್ಲ. ಆದರೆ ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ. ಸೊ ಅಲ್ಲಿ ಆ ರೆಕ್ಕೆನ ಕಟ್ಕೊಂಡು ಹೋಗ್ತಾರೆ. ಸೊ ಇದು ಎಸ್ಕಾರ್ಟ್ ವೆಹಿಕಲ್ಲು. ಇದರಲ್ಲಿ ಸೈರನ್ ಕೂಡ ಇರುತ್ತೆ, ಎಮರ್ಜೆನ್ಸಿ ಬಿದ್ದಾಗ ಸೈರನ್ನು ಹಾಕೊಂಡು ಹೋಗ್ತಾರೆ. ಯೋಚನೆ ಮಾಡಿ ಎಷ್ಟು ಉದ್ದ ಇದೆ ಅಂತ. ಇದನ್ನು ಹೆಂಗೆ ತಗೊಂಡು ಹೋಗ್ಬೋದು ಅವರು ನೋಡಿ, ಎಷ್ಟು ಉದ್ದ ಐತೆ ನೋಡ್ರಾ. ಒಂದು ಗಾಡಿ ಇಷ್ಟುದ್ದ ಇದೆ. ಇಷ್ಟುದ್ದದ ಗಾಡಿ ಆರಾಮಾಗಿ ರೋಡಲ್ಲಿ ಹೋಗ್ತಾ ಇದೆ ಅಂತಂದರೆ ಈ ರೋಡಿನ ಕೆಪಾಸಿಟಿ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಕರ್ವ್ಸ್ ಜಾಸ್ತಿ ಇಲ್ಲ, ಸ್ಟ್ರೈಟ್ ಅಂದರೆ ಸ್ಟ್ರೈಟ್ ಒಂದೇ ಲೈನ್ ಥರ ಬರ್ತಾ ಇದೆ ರೋಡು. ಇನ್ನೂ ಒಂದು ನೋಡಿ, ಇವಾಗ ಮಜಾ ಐತೆ ನೋಡ್ಕೊಳ್ಳಿ. ಇಲ್ಲಿಂದ ಅಳತೆ ತಗೊಳ್ಳೋಣ. 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ, ಓಕೆನಾ? ಒಂದು 4 ಸೆಕೆಂಡ್ ಆಗಿದೆ ಈಗ. 5 ಸೆಕೆಂಡ್, 6 ಸೆಕೆಂಡ್.
7 ಸೆಕೆಂಡ್ 8 ಸೆಕೆಂಡ್ 10 ಸೆಕೆಂಡ್, ಒಂದು 10-15 ಸೆಕೆಂಡ್ ಅಂತ ಅನ್ಕೊಳ್ಳೋಣ. ಅಷ್ಟು ದೂರದವರೆಗೂ 80 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇದ್ರು ಮುಗಿತಾ ಇಲ್ಲ. ಇವಾಗ ಮುಗಿಯುತ್ತೆ ಅಂತಂದ್ರೆ ಮಿನಿಮಮ್ ಅಂತಂದ್ರೆ ಒಂದು 300 ಮೀಟರ್ 400 ಮೀಟರ್ ಇದೆ. ಅದು ಅಷ್ಟು ಉದ್ದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. Guide coming. Guide coming. All the passport. Car 7 car. ಆಕ್ಸಿಡೆಂಟ್ ಆಗಿದೆಯಂತೆ, ಮುಂದೆ ಆಕ್ಸಿಡೆಂಟ್ ಆಗಿದೆಯಂತೆ. ಅದನ್ನೇ ಟೈಪ್ ಮಾಡ್ತವ್ರೆ. ದೇರ್ ಈಸ್ ಎ ಟ್ರಾಫಿಕ್ ಆಕ್ಸಿಡೆಂಟ್ ಅಹೆಡ್. Yes. एक्सीडेंट हुआ, सामने एक्सीडेंट है, वो टाइप कर रहा है. यात्रा, हाँ, यस. Okay. Yatra. Yes. London. Hey, my Indonesian doctor. Understand. Accident. There is a traffic accident ahead. Please wait patiently. हाँ. Pay attention to Okay. शीशे यहाँ पे सेफ्टी का बहुत नवीन सर करिए रोड सेफ्टी के लिए बहुत ये लिया जाता है, प्रेफरेंस देता है. हाँ बहुत. कल जहाँ पे पुलिस स्टेशन पे भी गए थे वहाँ पे भी पूरे स्क्रीन में चल रहा था. हाँ, एक्सीडेंट का वीडियो. ಹೌದು, ಕರೆಕ್ಟ್. You're good to go. Be safe. ವಿ ವೇರ್ ಗುಡ್ ಟು ಗೋ. ಶಲ್ಲಿ ನಡ್ರಿ ಹೋಗೋಣ. ನೋಡಿ ಎಷ್ಟು ಒಳ್ಳೆ ಜನ ಅಂದರೆ ಟ್ರಾನ್ಸ್ಲೇಟರ್ ಹಾಕ್ಕೊಂಡು ಅವರೇ ಹೋಗಿ ನೀವು ಆರಾಮಾಗಿ ಅಂತೆಲ್ಲ ಹೇಳಿ ಕಳಿಸಿ. उन्होंने हिंदी में सुनाया, जब सड़क पे कोई दुर्घटना होती है तो सावधान रहे. ಟ್ರಾನ್ಸ್ಲೇಟರ್ ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಹೆಂಗಾಗುತ್ತೆ ಅಂದರೆ ನೋಡಿ, ಇಲ್ಲಿ ಆಗಿದೆ ಆಲ್ರೆಡಿ. ನೋಡಿ ಇಲ್ಲಿ ಮುಂದ್ಗಡೆ ತಲೆನೇ ಕಿತ್ತು ಬಿದ್ದಾವೈತಿ ಹಿಂಗೆ. ಸೊ ಅದನ್ನೇ ಪೊಲೀಸರು ನಮ್ಗೆ ಹೇಳಿದ್ದು, ಮುಂದೆ ಏನಾದರೂ ಆಕ್ಸಿಡೆಂಟ್ ಆದರೆ ನಿಂತು ಹೋಗಿ ಅರ್ಜೆಂಟ್ ಮಾಡಬೇಡಿ ಅಂತ. ಹಾಗಾಗಿ 2 ಗಂಟೆ ಆಗಿದೆ. ಸೊ ಚೆಕ್ ಪೋಸ್ಟ್ದು ಚೆಕಿಂಗ್ ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಒಳ್ಳೆ ಲೊಕೇಶನ್ ಸಿಕ್ತು. ಮತ್ತೆ ಅಂದರೆ ಏನು ನಾವು ನೋಡ್ದಂಗೆ ಅಪರೂಪ ಮರಗಳು ಸಿಕ್ಕಿರೋದೇ ಅಪರೂಪ. ಮರಗಳೇ ಇರಲ್ಲ, ಬರೀ ಈ ಥರ ಫುಲ್ಲು ಫ್ಲಾಟಾಗೇ ಇರುತ್ತೆ. ಮತ್ತು ಹೆಂಗಪ್ಪ ಜೀವನ ಇದು ನೋಡಿ. ಇಲ್ಲಿ ನೋಡ್ರ ಇಲ್ಲಿ. ಸೊ ನಮ್ಗೆ ಅಲ್ಲಿ ಏನು ಕಾಣಿಸ್ತಿದೆ ಅದೆಲ್ಲ ಮರುಭೂಮಿ. ಅದು ನೀರು ಅಂತ ಅನ್ಕೊಂಡ್ರೆ ನಮ್ಮ ತಪ್ಪು, ಅದು ನೀರಲ್ಲ, ಅದು ಮರೀಚಿಕೆ ಅಂತಂದ್ರೆ ಈ ಮರಳುಗಾಡಲ್ಲಿ ಆ ಬಿಸಿ ಹವೆಗೆ ನೀರಿರೋ ಥರ ಕಾಣಿಸುತ್ತೆ, ಆದರೆ ಅದು ನೀರು ಆಗಿರಲ್ಲ. ಆ ಥರ ಅಲ್ಲೇನಾಗಿದೆ ಅಂತಂದರೆ ಮೇಲ್ಗಡೆಯಿಂದ ಮರಳುಗಳು ಗಾಳಿಗೆ ಬಂದು ಫ್ರೆಶ್ ಮರಳುಗಳೆಲ್ಲ ಇಲ್ಲಿ ಬಂದು ಅಕಾಮಡೇಟ್ ಆಗಿದೆ. ಅದು ನಮಗೆ ನೀರು ಥರ ಕಾಣಿಸುತ್ತೆ. ಸೊ ರೋಡ್ ಮೇ ಬಿ ನಾವೀಗ ಹಂಗೆ ಹೋಗ್ತೀವಿ ಅನ್ಸುತ್ತೆ, ಪಡಿಸ್ಕೊಂಡು ಹಂಗೆ ಹೋಗ್ಬೋದು ಅನ್ಸುತ್ತೆ. ನೋಡೋಣ ಬನ್ನಿ. ಇಲ್ಲಿ ನೋಡಿ, ರೋಡಲ್ಲಿ ರಿನ್ಫೋರ್ಸ್ಮೆಂಟ್ ಹಾಕೋ ಜಾಗಕ್ಕೆ ಅಂದರೆ ಕಂಬಿಗಳು ಹಾಕಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇವ್ರು ಜಸ್ಟ್ ಏನು ಮಾಡ್ತಾಯಿದ್ದಾರೆ ಅಂತಂದರೆ ರಬ್ಬರ್ ಹಾಕಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ತಾಯಿದ್ದಾರೆ. ಪಂಪಲ್ಲಿ ಒಂದೊಂದು ಥರ ರೂಲ್ಸು ನೋಡಿ. ಇಲ್ಲಿ ತಳ್ಕೊಂಡು ಹೋಗ್ಬೇಕಂತೆ. ಬೂಮ್ ವೈ ಯಾಕೆ? ವೆಯ್ಟ್ ದೊಡ್ಡ ಗಾಡಿ ಗುರು, ಇದಂಗೆ ಹೋಗಲ್ಲ. ಅಯ್ಯಪ್ಪ, ಒಂದೊಂದು ಊರಲ್ಲಿ ಒಂದೊಂದು ಥರ ರೂಲ್ಸು. ಇಲ್ಲಿ ಇನ್ನೊಂದು ಪೆಟ್ರೋಲ್ ಪಂಪಲ್ಲಿ ಇನ್ನೊಂದು ಥರ ರೂಲ್ಸು. ಏನು ಅಂತಂದರೆ ಗೇಟಿಂದ ಒಳಗಡೆ ಬರ್ತಾನೆ ತಳ್ಕೊಂಡು ಬರಬೇಕು ಗಾಡಿನ. ಮೂವಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಬರೋಂಗಿಲ್ಲ. ಒಂದೊಂದು ಕಡೆ ಒಂದೊಂದು ಥರ ರೂಲ್ಸು. ಏನು ಕಥೆನೋ ಏನೋ ಗೊತ್ತಿಲ್ಲ. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇರೋದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಚೈನಾದ ಇಟ್ಟಿಗೆ ಗೂಡಿನ ಫ್ಯಾಕ್ಟ್ರಿಗಳು. ಇಲ್ಲಿ ನೋಡ್ತಾ ಇದ್ದೀರಲ್ಲ ರೈಟಲ್ಲಿ, ಅದು ಜೊತೆಗೆ ಹತ್ತಿ ಜಾಸ್ತಿ ಬೆಳೆದಿದ್ದಾರೆ, ಹತ್ತಿ ಮತ್ತು ಸೌತೆಕಾಯಿ. ಯಾಕಂದರೆ ಈ ಬೆಲ್ಟಲ್ಲಿ ಕಪ್ಪು ಮಣ್ಣು ಜಾಸ್ತಿ ಇದೆ, ಹಾಗಾಗಿ ನೋಡಿ ಇಲ್ಲಿ ಎಷ್ಟೊಂದು ಐತೆ ಅಂತ. ಇದೇನಿದು ಇಟ್ಟಿಗೆ ಕೂಡ ಅಥವಾ ಕುರಿ ಮಂದೇನ ಅಂತ ಗೊತ್ತಾಯ್ತಾ ಇಲ್ಲ ನನಗೇನೋ. ಕುರಿನ ಸಾಕೋದು ದೊಡ್ಡಿ ಅಂತ ಕಾಣಿಸುತ್ತೆ ನನಗೆ. ನೋಡಿ ಎಷ್ಟೊಂದು ಕಟ್ಟಿದ್ದಾರೆ ಅಂತ. ಫುಲ್ ಎಲ್ಲ ಮಣ್ಣಲ್ಲೇ ಕಟ್ಟಿದ್ದಾರೆ. ಇವಾಗ ಆಕ್ಚುಲಿ ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಸ್ಟೇಗೆ ಹೋಗೋಕ್ಕಿಂತ ಮುಂಚೆ.
ಯಾವ್ದೋ ತುರ್ಪ ಫ್ಲೇಮ್ಸ್ ಅಂತ ಏನೋ ಇದೆಯಂತೆ, ಅಂದ್ರೆ ಬೆಂಕಿ ಜ್ವಾಲಾಮುಖಿ ಬರೋ ತರದ್ದು ಯಾವ್ದೋ ಒಂದು ಜಾಗ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಆ ಹೋಗಕ್ಕಿಂತ ಮುಂಚೆ ಜಾಗ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ. ಆಮೇಲೆ ಈ ಕಲ್ಲುಗಳ ಮೇಲೆ ಅಲ್ಲಲ್ಲಿ ಈ ತರದ್ದು ಮಣ್ಣಿಟ್ಟಿಗೆಲೆ ಕಟ್ಟಿರ್ತಕ್ಕಂಥದ್ದು ಒಂದು ಬಾಕ್ಸ್ ತರದ್ದಿದೆ. ಬಟ್ ಎಕ್ಸಾಕ್ಟ್ಲಿ ನನಗೂ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಯಾರು ಕೇಳಿ ನೋಡ್ತೀನಿ ಅದು ಏನು ಅಂತ. ನೋಡಿದ್ರ ಏನ್ ಮಜಾ ಇದೆ ಅಲ್ಲ, ಸಾಕಾದಾಗ ಇದೆ ಮಾತ್ರ. ನೋಡೋಣ, ಅಲ್ಲಿಗೆ ಹೋಗಿ ನಿಮ್ಗೆ ಆ ಮಾಹಿತಿ ತಿಳಿಸ್ಕೊಡ್ತೀನಿ. ಏನ್ ಮಜವಾಗಿದೆ ನೋಡಿ ಇದು ಲ್ಯಾಂಡ್ಸ್ಕೇಪು. ಯಪ್ಪ, ಬೊಂಬಟ್ ಆಗಿದೆ, ಬೊಂಬಟ್. ಅದೇ ವಾ, ದೇವ್ರೇ ಗ್ರೇಟ್ ಗುರು. ಇವತ್ತೊಂದು ದಿನ ಸೂಪರ್ ಮಾತ್ರ. ಅರೆ ವಾವ್, ಕೆಳಗಡೆ ಎಂತ ನದಿ ಹರಿತಾ ಇದೆ ಗೊತ್ತಾ. ಮತ್ತೆ ಇಲ್ಲೇನೋ ಮೇಕೆಗಳ ಟೈಪ್, ಜಿಂಕೆಗಳ ಟೈಪ್ ಏನೋ ಇದೆ ಅನ್ಸುತ್ತೆ. ಅಲ್ಲಲ್ಲಿ ಹೆಜ್ಜೆಗಳಿದೆ ಅದರದ್ದು. ಎಷ್ಟು ಅದ್ಭುತವಾಗಿದೆ ಗೊತ್ತಾ ಅದು. ನೋಡಿದ್ರ ಇಲ್ಲಿ ಕಾಣಿಸ್ತೈತಾ. ಸೊ ಇದು ಫುಲ್ ಮಣ್ಣಲ್ಲಿ ಕಟ್ಟಿರೋದು. ಅರೆ ವಾವ್, ಸಕ್ಕತ್ತಾಗಿದೆ ಮಾತ್ರ. ಉರ್ದುನಲ್ಲೂ ಬರೆದಿದ್ದಾರೆ, ಚೈನೀಸ್ ಲ್ಯಾಂಗ್ವೇಜಲ್ಲೂ ಬರೆದಿದ್ದಾರೆ ನೋಡಿ. ಮಸೀದಿನ ಹೆಂಗೆ ಇದು, ಎಷ್ಟು ವರ್ಷ ಆಯ್ತು ಗುರು ಕಟ್ಟಿ, ಫುಲ್ ಮಣ್ಣಲ್ಲೇ. ಅರೆ ವಾವ್, ಏನು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ವಾಮ್ ಪ್ರಾಂಪ್ಟ್. ಬುದ್ಧಿಸಮ್ದು ಇದೆ ನೋಡಿಲಿ, ಬುದ್ಧನ ಇದ್ದಾರೆ ಅಲ್ಲಿ ನೋಡಿ. ಹಿಮಾಲಯಸ್ ಇಲ್ಲಿ ನೋಡಿದ್ರೆ ಫುಲ್ ಮಣ್ಣಿದೆ, ಅಲ್ಲಿ ನೋಡಿದ್ರೆ ಮಂಜುಗೆಡ್ಡೆ ಹಸಿರಿದೆ. ಏನು ವಿಸ್ಮಯ ಗುರು ಪ್ರಕೃತಿ. ಇವಾಗ ನಾವು ಬಂದಿರೋ ಜಾಗ ಯಾವುದು ಅಂತಂದ್ರೆ ಬೆಜೆಕ್ಲಿಕ್ 1000 ಬುದ್ಧ ಕೇವ್ಸ್ ಅಂತ. ಸೊ 40 ಯುವಾನು, ಆದರೆ ಹೆಚ್ಚು ಕಡಿಮೆ 48,400 ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕು. ಈ ಗುಹೆಗಳೆಲ್ಲ ಏನು ಅಂತಂದರೆ ಒಂದು 11ನೇ ಶತಮಾನದಷ್ಟರಲ್ಲಿ ಕಟ್ಟಿರ್ತಕ್ಕಂಥ ನಂಬರ್ 1, 2, 3, 4 ಅಂತಂದ್ಬಿಟ್ಟು 1000 ಬುದ್ಧ ಕೇವ್ಸ್ ಅಂತ ಇದೆ. ಸೊ ಅದರಲ್ಲಿ ಕೆಲವೊಂದನ್ನು ಏನು ಮಾಡಿದ್ದಾರೆ ಅಂತಂದರೆ ನೋಡಿ, ಈ ಥರ ಲಾಕ್ ಮಾಡಿದ್ದಾರೆ. ನಾವು ಜಸ್ಟ್ ಹಿಂಗೆ ಬಂದು ನೋಡ್ಕೊಂಡು ಹೋಗ್ಬೇಕಷ್ಟೆ. ನೋಡ್ತೀವಲ್ಲ, ಓಕೆ. ಏನು ಅಂತಂದರೆ ಗುಹೆ ಅಷ್ಟೇ, ಇನ್ನೇನಿಲ್ಲ. ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಥರದ್ದು ಒಂದೊಂದು ಗುಹೆಗಳು ಮಾಡಿಟ್ಟಿದ್ದಾರೆ. ಸೊ ಬಟ್ ಏನು ಗೊತ್ತಾ, ಫಸ್ಟ್ ಸಲ ಬಂದು ನೋಡಿದ್ರೆ ಅದ್ಭುತವಾಗಿ ಅನಿಸುತ್ತೆ ಫೀಲು. ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ಇನ್ನು ಕೆಳಗಡೆಗೆ ನೋಡಿ, ಇಲ್ಲಿ ದರ್ಬಾರೆಲ್ಲ ಇಳಿಯುತ್ತಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಮೇ ಬಿ ದರ್ಬಾರೇ ಅನಿಸುತ್ತೆ ಇದು. ಸೊ ಕೆಳಗಡೆಯಿಂದ ನಡ್ಕೊಂಬರೋದು. ಮತ್ತು ಇಲ್ಲೆಲ್ಲ ಏನಾದರೂ ಫಂಕ್ಷನ್ ಏನಾದರೂ ನಡೀತು ಅಂತಂದರೆ ಉಳ್ಕೊಳ್ಳೋಂಥ ಜಾಗ ಅಂತ ನನಗನ್ಸುತ್ತೆ. ಬಟ್ ಮಜಾ ಇದೆ, ಸಖತ್ತಾಗೈತೆ. ಸೊ ಟರ್ಪಾನ್ ಸಿಟಿಗೆ ಎಂಟ್ರಿ ಆದ್ವಿ ನೋಡಿ. ಇವನ್ ಟರ್ಪಾ ಸಿಟಿನೂ ಕೂಡ ಇಷ್ಟೇ ಚೆನ್ನಾಗಿದೆ. ಎಲ್ಲ ಸಿಟಿಗಳು ಚೈನಾದಲ್ಲಿ ಆಲ್ಮೋಸ್ಟ್ ಇದೇ ಥರನೇ ಇರೋದು. ಇದೇನೆ ಹೋಟೆಲ್ ಬುಕ್ ಮಾಡಿರೋದು ಅವರು. ಸೊ ರೈಡ್ ಎಲ್ಲ ಒಂದು 400 ಕಿಲೋಮೀಟರ್ ಮುಗಿಸ್ಕೊ ಬಂದು ನಾವೆಲ್ಲ ಒಂದು ರೌಂಡ್ಸಿಗೆ ಬಂದಿದ್ದೀವಿ. ಇವಾಗ ಯಾವ್ದು ಸರ್ ಇದು? ತುರ್ಪಾನ್ ಅನ್ನೋ ಊರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದ ತಕ್ಷಣ ವೈಬ್ ಚೇಂಜ್ ಆಯಿತು. ಏನು ಅಂತಂದರೆ ಚೈನೀಸ್ ಜೊತೆಗೆ ಇಲ್ಲಿ ಉರ್ದು ಲ್ಯಾಂಗ್ವೇಜ್ನ ಕೂಡ ಉಪಯೋಗ ಮಾಡಿದ್ದಾರೆ. ರೀಸನ್ ಯಾಕೆ ಅಂತಂದರೆ ಇನ್ನೇನೀಗ ಟರ್ಕಿಸ್ತಾನು, ಉಜ್ಬೇಕಿಸ್ತಾನು, ಕಿರ್ಗಿಸ್ತಾನ್ ಎಲ್ಲ ಹತ್ರ ಬಂತಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ 2 ಭಾಷೆಗಳಿಗೆ ಒಂದು ಪ್ರಾತಿನಿಧ್ಯನ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಇಲ್ಲಿಗೆ ಬರ್ತಿದ್ದಂಗೆ ಬಾರ್ಡ್ರ್ ಇನ್ನೇನು ಹತ್ರ ಅಲ್ವಾ, ಇನ್ನೊಂದು 1000 ಕಿಲೋಮೀಟ್ರಲ್ಲಿದ್ದೀವಿ. ನಿಮಗೆ ಅದೊಂದು ವೈಬು, ಉರ್ದು ವೈಬು ಫೀಲ್ ಆಗುತ್ತೆ. ವುಹಾನ್ ಚಾಂಗ್ ಅಂತಂದ್ಬಿಟ್ಟು ಒಂದು ಅಂಗಡಿ ಇದೆ. ಸೊ ಈಗ ನಾವು ಹಂಗೆ ಒಂದೊಂದು ರೌಂಡ್ ಹೊಡ್ಕೊಂಡು ಸಿಟಿನ ಎಲ್ಲ ಒಂದು ರೌಂಡ್ ಹಾಕೊಂಡ್ಬರ್ತೀವಿ. ಓಕೆನಾ? ಡನ್, ಬನ್ನಿ. ಒಳ್ಳೆ ಮಜಾ ಇದೆ ಇದು. ಏನು ಲೈಟಿಂಗ್ಸು, ಏನು ನೈಟ್ ವೈಬ್ಸು. ಚೈನಾದಲ್ಲಿ ಒಂಥರ ಫಿದಾ ಆಗ್ಬಿಟ್ಟಿದ್ದೀವಿ ಇಲ್ಲಿ ನೈಟ್ ಲೈಫ್ಗೆ. ಅಷ್ಟೊಂದು ಸಗದಾಗಿದೆ, ಖುಷಿ ಆಯ್ತದೆ ನಿಜ. ಇಲ್ಲಿ ಓಡಾಡೋಕ್ಕೆ ಖುಷಿ. ಇಷ್ಟೆಲ್ಲ ನಾವು ರೈಡ್ ಮಾಡ್ಕೊಂಡು ಸುಸ್ತಾಗಿದ್ರು ಕೂಡ ಇಲ್ಲ ಗುರು,
ಒಂದು ರೌಂಡ್ ಓಡಾಡಬೇಕು ಅಂತ ಅನ್ಕೊಂಡು ಬಂದಿದ್ದೀವಿ. ಮೈ ಕೈಯೆಲ್ಲ ನೋವಾಯ್ತೈತೆ ಆದರೂ ಬಂದಿದ್ದೀವಿ ಒಂದು ರೌಂಡ್. ಯಾಕೆ ಅಂತಂದರೆ ಅಷ್ಟು ಅಟ್ರಾಕ್ಟ್ ಮಾಡ್ತಾ ಇದೆ. ಎಲ್ಲ ಇದ್ರೂ ಬಂದಿದ್ದೀವಿ ಅಂತಂದರೆ ನೋಡಿ ಇಲ್ಲಿ ಕಾಣಂಥ ಲೈಟಿಂಗ್ಸು ಪಳಪಳ ಅಂತ ಒಳ್ಳೆಯ ಸಿಟಿಗಳು ಏನೋ ಒಂಥರ ಮಜಾ ಗುರು ಇದು. ರೈಟ್ 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 ಇನ್ನೂ ಒಂದು ಏನು ಅಂತಂದ್ರೆ ಇಲ್ಲಿ ನಾವು ಫಾರಿನರ್ಸ್, ನಾವು ಏನು ಕೂಗಾಡಿದ್ರು ಏನು ಹಚ್ಚಿಡಿದ್ರು ಯಾರು ತಲೆ ಕೆಡ್ಸ್ಕೊಳ್ಳಲ್ಲ, ಆರಾಮಾಗಿ ಇರ್ಬೋದು. ಯಾಕೆಂದ್ರೆ ನಾವು ಮಾತಾಡೋದು ಯಾರಿಗೂ ಅರ್ಥ ಆಗಲ್ಲ. ಸಿಂಗಲ್ ಆಗಿ ಬಂದ್ರೆ ಒಳ್ಳೆ ಮಜಾ ಇರ್ತದೆ, ಒಬ್ಬ ಬಂದ್ಬಿಟ್ರೆ ಒಳ್ಳೆ ಮಿಕ ಮಾಡ್ಕೋಬಹುದು. ನಮ್ಮನ್ನು ಮಿಕ ಮಾಡ್ತಾರೆ, ನಾವು ಮಿಕ ಮಾಡ್ಬೋದು. ಮ್ಯೂಚುವಲ್ ಜಂಕನ ಕಾಡ್ ತಾತ ಏನ್ ಸೇಫ್ ಅಷ್ಟು ಗೊತ್ತಾ, ಅದ್ರ ಜನ ಸಿಕ್ಕಾಪಟ್ಟೆ ಒಳ್ಳೆ ಜನ, ಖುಷಿಯೋ ಖುಷಿ. ಅಬ್ಬೆ ಕಮ್ ಟು ಚೈನಾ. ಪೊಲೀಸ್ ಅವ್ರದ್ದು ಸೂಪರ್ ಬೈಕ್ ನೋಡಿ. ಸೊ ಜನ ನೋಡಿ ಇಲ್ಲಿ ಹೆಂಗೆ ತಿಂತಿರ್ತಾರೆ ಅಂತಂದ್ರೆ ಯಪ್ಪ ದೇವ್ರೆ, ಸಿಕ್ಕಾಪಟ್ಟೆ ಜನ, ಹೆವಿ ಅಂದರೆ ಹೆವಿ ಜನ. ಪೀಸ್ ಜನ ಅಷ್ಟೇ ಫ್ರೆಂಡ್ಲಿ ಇದ್ದಾರೆ ಗುರು, ಏನು ಟೆನ್ಷನ್ ಇಲ್ಲ. ನೋಡಿ ವಿಡಿಯೋ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಹಾಯ್ ಅಂತಾರೆ, ಹಾಯ್ ತೋರಿಸ್ತಾರೆ. ಆಮೇಲೆ ಅವ್ರಿಗೆ ನಮ್ಮನ್ನು ನೋಡಿದ್ರೆ ಒಂಥರ ಖುಷಿ ಅಲ್ವಾ. ನಾವು ಇಂಡಿಯನ್ಸ್ ಬಂದಿರೋದೇ ಅವ್ರಿಗೆ ಒಂಥರ ಏನೋ ಹಿಂದೂ ಹಿಂದೂ ಅಂತ ಹೇಳ್ತಾರೆ, ಫುಲ್ ಖುಷಿ ಪಡ್ತಾ ಇರ್ತಾರೆ ಮಾತ್ರ. ನೋಡಿ ಚೈನೀಸ್ದು ಫುಡ್ ಐಟಮ್ ನೋಡಬೇಕು ಅಂತಂದರೆ ನೋಡಿ ಇಲ್ಲಿ ಬರೀ ನಾನ್ ವೆಜ್ಜೇನೆ, ಏನೇನೋ ವಿಚಿತ್ರವಾಗಿದೆ ಮಾತ್ರ. ಸುಮ್ಮನೆ ನೋಡೋಕ್ಕಷ್ಟೇ ಚೆಂದ ಇದೆಲ್ಲ, ದೂರದಿಂದ ನೋಡ್ಕೊಬೇಕು, ಸುಮ್ಮನೆ ಆಗಬೇಕು. ಏನು ಮಲ್ಲಿ ಏನು ತಗತ್ತೀಯಾ? ಹಾಂ ಏನೋ ನೋಡಿದ್ರೆ ಹೊಟ್ಟೆ ತುಂಬುತ್ತೆ. ಸೊ ನಾವು ಫಿಲಮ್ಗಳಲ್ಲಿ ಈ ವಿಡಿಯೋಗಳಲ್ಲಿ ನೋಡಿದ್ವಿ ಚೈನಾದ ಫುಡ್ಡು ನೋಡೋಕ್ಕಾಗಲ್ಲ ಅಂತ. ನಿಜ ಅದು ಹೆವಿ ಕಷ್ಟ ಆಗುತ್ತೆ. ಸೊ ದೂರದಿಂದ ನೋಡ್ಕೊಂಡು ಓಡಾಬೇಕಷ್ಟೆ. ನೋಡಿ ಇದೆಲ್ಲ ನಾನ್ ವೆಜ್ ಐಟಮೇನೆ. ಅಲ್ಲೂ ನೋಡಿ ಒಲೆ ಮೇಲೂ ಬೈತಾ ಇದೆ ನಾನ್ ವೆಜ್. ಬಟ್ ಯಾವ ಮಾಂಸ ಏನು ಅಂತ ಕೇಳಿಬಿಡಿ, ನಮಗೂ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಡಿನ ತಲೆ, ಓಹೋ ಇಲ್ಲಿ ತಿನ್ನೋದು ಸ್ವಲ್ಪ ಕಷ್ಟನೇ ಇದೆ, ಹೊರಗಡೆ ಎಲ್ಲ ಆದರೂ ನೋಡಬೇಕಾಗುತ್ತೆ. ಅಯ್ಯೋ ಹಾವು ಚೇಳು ಸಿಗಲಿಲ್ಲ ಪುಣ್ಯಕ್ಕೆ, ಇನ್ನು ಅದು ಯಾವಾಗ ಸಿಗುತ್ತೋ ನೋಡಬೇಕು. ಇದು ನೋಡಿ ಫುಲ್ಲು ವೆಜ್ ಐಟಮು ಇದೆ, ಅದ್ರ ಜೊತೆಗೆ ಮಾಂಸನೂ ಇದೆ. ನೋಡ್ರಿ ಇಲ್ಲಿ ಜನ ಹೆಂಗೆ ತಿಂತವ್ರೆ ಅಂತ. ತಿನ್ನೋದೇ ಒಂದು ಕೆಲಸ ರೀ ಇಲ್ಲಿ. ಅಪ್ಪ ದೇವ್ರೆ, ತಿನ್ನೋದು, ಸಿಗರೇಟ್ ಸೇದೋದು, ಕುಡಿಯೋದು, ಮೂರು ಭಾರಿ ಫೇಮಸ್. ಚೈನಾದು ಒಂದು ಸೂಪರ್ ಮಾರ್ಕೆಟ್ ಒಳಗಡೆ ಹಿಂಗೆ ಎಂಟ್ರಿ ಆಗ್ತೀನಿ, ಓಕೆನಾ. ಎಂಟ್ರಿ ಆಗಿದ ತಕ್ಷಣವೇ ಇಲ್ಲಿ ನೋಡಿ, ಇಲ್ಲೊಂದು ಸೆನ್ಸರ್ ಇದೆ. ಅಂಗಡಿಯವ್ರಿಗೆ ಯಾರೋ ಒಬ್ಬ ಬಂದು ಎಂಟ್ರಾದ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನಾವು ಪರ್ಚೇಸ್ ಮಾಡಿದ್ದು ಅದೆಲ್ಲ ಆಗಿ ಬಿಲ್ಲು ಎಲ್ಲ ಕೊಟ್ಟು ಹಿಂಗೆ ಹೊರಗಡೆ ಹೋಗ್ತಾ ಇದ್ರು ಕೂಡ ನೋಡಿ ಅವ್ರು ಹೋದರು ಅಂತ ತೋರಿಸುತ್ತೆ. ಸೊ ಈ ಸಿಸ್ಟಮ್ನ ಏನಕ್ಕೆ ಇಟ್ಟಿದ್ದಾರೆ ಅಂತಂದರೆ ಮಾನಿಟ್ರ್ ಮಾಡೋಕ್ಕೆ. ಇಲ್ಲಿ ನೈಟೆಲ್ಲ ಒಬ್ಬೊಬ್ಬರೇ ಇರ್ತಾರಲ್ಲ, ಸೊ ಅವ್ರಿಗೆ ಇನ್ ಕೇಸ್ ಆ ಕಡೆ ಇದ್ದಾಗ ಈ ಕಡೆ ಇದ್ದಾಗ ಬರೋರು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇಂಥ ಒಂದು ಸಣ್ಣ ವಿಚಾರಗಳಲ್ಲೂ ಮನ್ಸಿಗೆ ಎದ್ಬಿಡ್ತಾರೆ. ಯಾಕೆ ಗೊತ್ತಾ, ಟೆಕ್ನಾಲಜಿನ ಅಷ್ಟು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಶಶೆ ಬಾಯ್. ಆ್ಯಂಡ್ ಮೋರ್ ಎವರ್ ಫ್ರೆಂಡ್ಲಿ ಜನ, ತುಂಬ ಜನ. ನಾವು ನ್ಯೂಸಲ್ಲಿ ನೋಡೋಂಗಿಲ್ಲ ಅಲ್ಲ, ತುಂಬಾ ಒಳ್ಳೆ ಜನ. ಇನ್ನೂ ಮೇಯ್ನ್ ಲ್ಯಾಂಡು ಚೈನಾಗೆ ಹೋಗ್ತೀವಲ್ಲ, ಆವಾಗ ಇನ್ನೂ ಗೊತ್ತಾಗುತ್ತೆ ನಮಗೆ ಏನು ಎತ್ತ ಅಂತ.